ಸ್ನೇಹಿತರೆ ನಮಸ್ಕಾರ. ಆದಿಶಕ್ತಿ ಅಮ್ಮನವರ 7 ರೂಪಗಳು ಶಕ್ತಿ ರೂಪಗಳಾಗಿ ಉದ್ಭವಿಸಿತು. ಅವರನ್ನೇ ನಾವು ಸಪ್ತ ಮಾತೃಕೆಯರು ಎಂದು ಕರೆಯುತ್ತೇವೆ. ಈ ಸಪ್ತ ಮಾತೃಕೆಯರಲ್ಲಿ ಒಬ್ಬರೇ ವಾರಾಹಿ ದೇವಿ. ವಾರಾಹಿ ದೇವಿಯ ಆಲಯ ಕಾಶಿಯಲ್ಲಿದೆ. ಕಾಶಿ ಕ್ಷೇತ್ರದ ರಕ್ಷಕಿ ವಾರಾಹಿ ದೇವಿ. ಕಾಶಿಯಲ್ಲಿರುವ ಅಮ್ಮನವರ ದೇವಾಲಯ ಬೆಳಗಿನ ಜಾವ 4 ಗಂಟೆಯಿಂದ 7 ಗಂಟೆಯವರೆಗೂ ಮಾತ್ರ ತೆರೆದಿರುತ್ತದೆ. ರಾತ್ರಿಯೆಲ್ಲ ಕಾಶಿ ಕ್ಷೇತ್ರದ ರಕ್ಷಣೆಯಲ್ಲಿರುವ ವಾರಾಹಿ ದೇವಿ ಬೆಳಗಿನ ಜಾವ ಹಿಂದಿರುಗಿ ವಿಶ್ರಾಂತಿ ಪಡೆಯುತ್ತಾಳೆ. ಸಾಮಾನ್ಯವಾಗಿ ಎಲ್ಲ ವಾರಾಹಿ ದೇವಿಯ ಆಲಯಗಳು ಬೆಳಗಿನ ಜಾವ ತೆರೆಯುವುದಿಲ್ಲ. ಸ್ನೇಹಿತರೆ, ಈ ವಿಡಿಯೋಲ್ಲಿ ವಾರಾಹಿ ದೇವಿಯ ಜನನ ಹೇಗಾಯಿತು, ವಾರಾಹಿ ದೇವಿಯ ಉಪಾಸನೆ ಯಾಕೆ ರಾತ್ರಿಯ ಹೊತ್ತಲ್ಲೇ ಮಾಡಬೇಕು, ವಾರಾಹಿ ದೇವಿಯ ಪತಿ ಯಾರು, ವಾರಾಹಿ ದೇವಿಯನ್ನು ಯಾರು ಪೂಜಿಸಬೇಕು, ಹೀಗೆ ವಾರಾಹಿ ದೇವಿಯ ಬಗ್ಗೆ ಹಲವಾರು ವಿಷಯಗಳು ತಿಳಿಯುವ ಪ್ರಯತ್ನ ಮಾಡೋಣ. ಫ್ರೈಡೆ ಟಾಕ್ಸ್ ವಿತ್ ಪುನೀತ್ ಶರ್ಮನ್. ಸ್ನೇಹಿತರೆ, ವಾರಾಹಿ ದೇವಿಯ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಹಲವಾರು ಕಡೆ ಉಲ್ಲೇಖವಿದೆ. ದೇವಿ ಭಾಗವತದಲ್ಲಿ ರಕ್ತ ಬೀಜನೆಂಬ ರಾಕ್ಷಸ ಮಾನವರನ್ನು ದೇವತೆಗಳನ್ನು ಸಂಹರಿಸುತ್ತಾ ಅಟ್ಟಹಾಸದಿಂದ ಮೆರೆಯುತ್ತಿರುತ್ತಾನೆ. ಅಂಥ ಸಂದರ್ಭದಲ್ಲಿ ದೇವತೆಗಳೆಲ್ಲ ಪಾರ್ವತಿ ದೇವಿಯಲ್ಲಿ ಪ್ರಾರ್ಥಿಸಿಕೊಂಡಾಗ ತಾಯಿ ದುರ್ಗಾ ಮಾತೆಯ ರೂಪ ತಾಳಿ ರಕ್ತ ಬೀಜನೊಂದಿಗೆ ಯುದ್ಧಕ್ಕೆ ಹೊರಡುತ್ತಾಳೆ. ದುರ್ಗಾದೇವಿ ರಕ್ತ ಬೀಜನ ಮೇಲೆ ದಾಳಿ ಮಾಡಿದಾಗ ರಕ್ತ ಬೀಜನ ರಕ್ತದ ಹನಿಗಳು ನೆಲದ ಮೇಲೆ ಬೀಳುತ್ತದೆ. ಆದ್ರೆ ರಕ್ತ ಬೀಜನಿಗೆ ಒಂದು ವರವಿದೆ. ಅದು ತನ್ನ ರಕ್ತದ ಹನಿಗಳು ನೆಲದ ಮೇಲೆ ಬಿದ್ದ ಪ್ರತಿ ಸಾರಿ ಇನ್ನೊಬ್ಬ ರಕ್ತ ಬೀಜನ ಉದ್ಭವವಾಗುತ್ತದೆ. ಹೀಗೆ ರಕ್ತ ಬೀಜನನ್ನು ಸಂಹರಿಸಲು ಪ್ರಯತ್ನ ಪಟ್ಟಷ್ಟು ಇನ್ನಷ್ಟು ರಕ್ತ ಬೀಜರ ಸೈನ್ಯ ಉದ್ಭವವಾಗತೊಡಗಿತು. ಹೀಗೆ ರಕ್ತ ಬೀಜನ ಸಂಹಾರ ಮಾಡುವುದು ಬಹಳ ಕಷ್ಟವಾಯಿತು. ಅಂಥ ಸಂದರ್ಭದಲ್ಲಿ ದುರ್ಗಾದೇವಿ ತನ್ನಿಂದಲೇ 7 ಶಕ್ತಿಗಳನ್ನು ಹೊರತೆರೆಯುತ್ತಾಳೆ. ಆ ಶಕ್ತಿ ಸ್ವರೂಪವೇ ಸಪ್ತ ಮಾತೃಕೆಯರು. ಅವರೇ ಬ್ರಹ್ಮಣಿ, ಮಾಹೇಶ್ವರಿ, ಕುಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಹಾಗೂ ಚಾಮುಂಡ. ಈ ಸಪ್ತ ಮಾತೃಕೆಯರಲ್ಲೂ ವಿಪರೀತವಾದ ತಾಂತ್ರಿಕ ಶಕ್ತಿಗಳು ಇರುತ್ತದೆ. ಈ ಸಪ್ತ ಮಾತೃಕೆಯರು ಸಹ ದುರ್ಗಾದೇವಿಯ ಸ್ವರೂಪವೇ. ಈ ಸಪ್ತ ಶಕ್ತಿಗಳು ರಕ್ತ ಬೀಜನ ಸಂಹಾರ ಮಾಡುವುದಕ್ಕೆ ದುರ್ಗಾದೇವಿಗೆ ಸಹಕರಿಸಿದರು. ಇದರಲ್ಲಿ ವಾರಾಹಿ ದೇವಿ ಭಯಂಕರವಾದ ಉಗ್ರ ರೂಪದಲ್ಲಿ ಶತ್ರುಗಳ ಶವದ ಮೇಲೆ ಕೂತು ತನ್ನ ತೀಕ್ಷ್ಣವಾದ ದಂತಗಳಿಂದ ಶತ್ರು ಸಂಹಾರ ಮಾಡಿದರು. ರಕ್ತ ಬೀಜನು ದುರ್ಗಾದೇವಿಯನ್ನು ದ್ವಂದ್ವ ಯುದ್ಧಕ್ಕೆ ಕರೆದಾಗ ಮತ್ತೆ ಈ ಸಪ್ತ ಮಾತೃಕೆಯರು ದುರ್ಗಾದೇವಿಯಲ್ಲಿ ಲೀನವಾಗಿ ರಕ್ತ ಬೀಜನನ್ನು ಸಂಹರಿಸಲಾಯಿತು ಎಂದು ದೇವಿ ಭಾಗವತದಲ್ಲಿದೆ. ಭಾಗವತ ಪುರಾಣದಲ್ಲಿ ಹಿರಣ್ಯಾಕ್ಷನೆಂಬ ರಾಕ್ಷಸ ಭೂದೇವಿಗೆ ಚಿತ್ರಹಿಂಸೆ ಕೊಡುತ್ತಿದ್ದ. ಅವನ ಈ ಅಕೃತ್ಯಕ್ಕೂ ಮುಂಚೆ ವಾರಾಹಿ ದೇವಿಯನ್ನು ಕುರಿತು ಭಯಂಕರವಾದ ತಪಸ್ಸು ಮಾಡಿ ತಾಯಿಯನ್ನು ಪ್ರತ್ಯಕ್ಷ ಮಾಡಿಕೊಂಡ. ಆಗ ವಾರಾಹಿ ದೇವಿ ಹಿರಣ್ಯಾಕ್ಷನಿಗೆ ಯಾವ ವರ ಬೇಕೆಂದು ಕೇಳಿದಾಗ ಹಿರಣ್ಯಾಕ್ಷ ಅಮರತ್ವವನ್ನು ಕೋರುತ್ತಾನೆ. ಆ ವರಕ್ಕೆ ವಾರಾಹಿ ದೇವಿ ನಿರಾಕರಿಸುತ್ತಾಳೆ. ಈ ಮಾತು ಕೇಳಿದ ಹಿರಣ್ಯಾಕ್ಷ ತನ್ನ ಕೊಂಕು ಬುದ್ಧಿಯಿಂದ ಯೋಚಿಸಿ ವಾರಾಹಿ ದೇವಿಯನ್ನು, ತಾಯಿ, ನಾನು ನಿನ್ನಿಂದ ಬಿಟ್ಟು ಇನ್ಯಾರಿಂದಲೂ ಮರಣಿಸಬಾರದು ಎಂದು ಕೇಳುತ್ತಾನೆ. ತಾಯಿ ಸರಿ ಎಂದಾಗ, ನಾನು ನಿನ್ನ ಭಕ್ತನಾದ್ದರಿಂದ ನೀನು ನನ್ನನ್ನು ಕೊಲ್ಲಬಾರದು ಎಂಬ ವರ ಪಡೆಯುತ್ತಾನೆ. ಈ ವರದಿಂದ ಮದ ಹತ್ತಿದ ಹಿರಣ್ಯಾಕ್ಷ ದೇವಾದಿ ದೇವತೆಗಳನ್ನ, ಭೂದೇವಿಯನ್ನ ಇನ್ನಿಲ್ಲದಂತೆ ಕಾಡಲು ಶುರು ಮಾಡುತ್ತಾನೆ. ಪರಿಸ್ಥಿತಿ ಕೈಮೀರಿ ವಿಕೋಪಕ್ಕೆ ಹೋದಾಗ ಆಗ ಹಿರಣ್ಯಾಕ್ಷನನ್ನು ಸಂಹರಿಸುವುದಕ್ಕೆ ವಾರಾಹಿ ಅಮ್ಮನಿಂದ ಉದ್ಭವವಾದ ಶಕ್ತಿಯೇ ವರಾಹಸ್ವಾಮಿ. ಇನ್ನು ಮತ್ಸ್ಯ ಪುರಾಣದಲ್ಲಿ ಪಾರ್ವತಿ ದೇವಿಯ ಬೆವರ ಹನಿಯಿಂದ ಅಂಧಕಾಸುರನೆಂಬ ರಾಕ್ಷಸನ ಜನನವಾಗುತ್ತದೆ. ಅವನು ಬೆಳೆದು ದೊಡ್ಡವನಾದ ಮೇಲೆ ರಾಕ್ಷಸರಿಗೆ ಅಧಿಪತಿಯಾಗುತ್ತಾನೆ. ನಂತರ ದೇವತೆಗಳ ಮೇಲೆ ಯುದ್ಧ ಪ್ರಾರಂಭಿಸುತ್ತಾನೆ. ಆಗ ಅಂಧಕಾಸುರನನ್ನು ಸಂಹರಿಸಲು ಶಿವ ಪಾರ್ವತಿ ದೇವಿಯಲ್ಲಿರುವ ವರಾಹ ರೂಪವನ್ನೇ ಸ್ಮರಿಸಿದ ಎಂದು ಮತ್ಸ್ಯ ಪುರಾಣದಲ್ಲಿದೆ. ವಾಮನ ಪುರಾಣದಲ್ಲಿ ಸಪ್ತ ಮಾತೃಕೆಯರನ್ನು ದುರ್ಗಾದೇವಿ ಚಂಡಿಕಾ ರೂಪದಲ್ಲಿ ಉದ್ಭವಿಸಿದಳು. ಚಂಡಿಕಾದೇವಿಯ ಬೆನ್ನಿನಿಂದ ಉದ್ಭವವಾದ ಶಕ್ತಿ ಸ್ವರೂಪವೇ ವಾರಾಹಿ ಎಂಬ ಉಲ್ಲೇಖವಿದೆ. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ವಾರಾಹಿ ದೇವಿ ಪ್ರತಿ ಸಾರಿ ಬರುವುದು ಒಂದು ಶತ್ರು ವಿನಾಶಕ್ಕೆ,
ಮತ್ತು ಸೇನೆಯನ್ನು ಮುಂದಾಳತ್ವ ವಹಿಸುವ ಸರ್ವ ಸೈನ್ಯಾಧ್ಯಕ್ಷಳಾಗಿ. ವಾರಾಹಿ ದೇವಿಯ ಪತಿ ವರಾಹಸ್ವಾಮಿ ಎಂದು ಬಹಳ ಜನ ತಿಳಿದುಕೊಳ್ಳುತ್ತಾರೆ. ಆದರೆ ಅದು ನಿಜ ಅಲ್ಲ. ಆದಿಶಕ್ತಿಯ ಸ್ವರೂಪವೇ ಪಾರ್ವತಿ ದೇವಿ. ಹೀಗೆ ಪಾರ್ವತಿ ದೇವಿಯಿಂದ ಸಪ್ತ ಮಾತೃಕೆಯರು ಉದ್ಭವವಾದರು. ಹಾಗೆ ಶಿವನಿಂದ ಅಷ್ಟಭೈರವರು ಉದ್ಭವವಾದರು. ಈ ಅಷ್ಟಭೈರವರು ಅಷ್ಟ ದಿಕ್ಕುಗಳನ್ನು ಕಾಪಾಡುತ್ತಾ ಪಾಲಿಸುತ್ತಾ ಇರುತ್ತಾರೆ. ಈ ಅಷ್ಟಭೈರವರಲ್ಲಿ ಒಬ್ಬರಾದ ಉನ್ಮತ್ತ ಭೈರವನೇ ತಾಯಿ ವಾರಾಹಿ ದೇವಿಯ ಪತಿ. ಇನ್ನು ವಾರಾಹಿ ದೇವಿಯ ಬಗ್ಗೆ ಲಲಿತಾ ಸಹಸ್ರನಾಮದಲ್ಲೂ ಉಲ್ಲೇಖವಿದೆ. ವಿಷಾಂಗನೆಂಬ ರಾಕ್ಷಸನನ್ನು ವಾರಾಹಿ ದೇವಿ ಸಂಹರಿಸಿದ ಬಗ್ಗೆಯೂ ಉಲ್ಲೇಖವಿದೆ. ಲಲಿತಾದೇವಿಯ ಸೈನ್ಯದಲ್ಲಿ ರಥ, ಅಶ್ವ, ಗಜ ಹೀಗೆ ಸರ್ವ ಸೈನ್ಯಾಧ್ಯಕ್ಷಳೇ ವಾರಾಹಿ ದೇವಿ. ಈ ತಾಯಿಗೆ ಆಲಯಗಳು ಬಹಳ ಕಮ್ಮಿ ಇದ್ದರೂ ತಾಯಿಯ ದರ್ಶನ ಸಮಯ ರಾತ್ರಿ ಅಥವಾ ಬೆಳಗಿನ ಜಾವ ಮಾತ್ರವೇ ಇರುತ್ತದೆ. ಕಾರಣ ರಾತ್ರಿಯೆಲ್ಲ ತಾಯಿ ಕ್ಷೇತ್ರದ ರಕ್ಷಣೆಯಲ್ಲಿ ನಿಮಗ್ನಳಾಗಿರುತ್ತಾಳೆ. ಇನ್ನು ಕಾಶಿಯಲ್ಲಿರುವ ಉಗ್ರ ವಾರಾಹಿ ದೇವಿಯ ವಿಗ್ರಹ ಭೂಗೃಹದಲ್ಲಿರುತ್ತದೆ. ಈ ದೇವಿಯ ಉಗ್ರ ಸ್ವರೂಪವನ್ನು, ತೇಜಸ್ಸನ್ನು ಸಾಮಾನ್ಯರಾದ ನಮಗೆ ನೋಡಿ ತಡೆದುಕೊಳ್ಳಲು ಸಾಧ್ಯವಿಲ್ಲ. ಇದೇ ಕಾರಣಕ್ಕೆ ವಾರಾಹಿ ತಾಯಿಯ ದರ್ಶನವನ್ನು ಮಾಡಲು 2 ಕಿಂಡಿಗಳನ್ನು ಮಾಡಿರುತ್ತಾರೆ. ಅದರಲ್ಲಿ ಒಂದರಲ್ಲಿ ತಾಯಿಯ ಮುಖ, ಮತ್ತೊಂದರಲ್ಲಿ ತಾಯಿಯ ಪಾದ ದರ್ಶನವಾಗುತ್ತದೆ. ಈ ಆಲಯವು ಬೆಳಗಿನ ಜಾವ 4:30ಯಿಂದ 7:30ವರೆಗೂ ಮಾತ್ರ ತೆರೆದಿರುತ್ತದೆ. ವಾರಾಹಿ ದೇವಿಯ ಶಕ್ತಿ ಅಪಾರ. ಇದೇ ಕಾಶಿಯಲ್ಲಿರುವ ವಾರಾಹಿ ದೇವಿಯ ದೇವಾಲಯದಲ್ಲಾದ ಒಂದು ಸಂಘಟನೆಯ ಬಗ್ಗೆ ನಿಮಗೆ ತಿಳಿಸಲೇಬೇಕು. ಒಂದು ಬಾರಿ ಈ ದೇವಾಲಯಕ್ಕೆ ಒಂದು ದಂಪತಿಗಳು ತಾಯಿಯ ವಿಗ್ರಹವನ್ನು ನೇರವಾಗಿ ದರ್ಶಿಸುವುದಾಗಿ ಅಲ್ಲಿನ ಅರ್ಚಕರಲ್ಲಿ ವಾದ ಮಾಡುತ್ತಾರೆ. ಅರ್ಚಕರು ತಾನೇ ಬರೀ ಅಭಿಷೇಕ, ಪೂಜೆ, ನೈವೇದ್ಯಗಳಿಗೆ ಮಾತ್ರ ಹೋಗುತ್ತೇನೆ, ನನಗೆ ಆ ತಾಯಿಯ ತೇಜಸ್ಸು ತಡೆಯಲು ಸಾಧ್ಯವಿಲ್ಲ, ಬೇಡ ಎಂದರೂ ಕೇಳದೆ ಜಗಳ ಮಾಡಿ ಭೂಗೃಹಕ್ಕೆ ಹೋಗಿ ತಾಯಿಯ ದರ್ಶನ ನೇರವಾಗಿ ಮಾಡುತ್ತಾರೆ. ಅದಾದ ಕೆಲವೇ ನಿಮಿಷಗಳಲ್ಲಿ ಆ ದಂಪತಿಗಳು ತಮ್ಮ ಪ್ರಾಣ ಕಳೆದುಕೊಂಡರು ಅನ್ನೋ ಉದಂತ ಕಾಶಿಯಲ್ಲಿರುವ ಹಲವಾರು ಮಂದಿ ಹೇಳುತ್ತಾರೆ. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮಸ್ಕಾರ. ಜೈ ಶ್ರೀರಾಮ್.